ಒಂದು ವೇದಿಕೆ ಮೇಲೆ ನಿಂತು ಮಾವ ಅಂತ ಅಡ್ರೆಸ್ ಮಾಡ್ತಿರೋದು. ನಾನು ಚಿಕ್ಕ ವಯಸ್ಸಿದ್ದಾಗೂ ನನಗೆ ಹೇಳೆ ಒಂದು ಈವೆಂಟ್ಗೆ ಥ್ಯಾಂಕ್ ಯು ಸೋ ಮಚ್. ಕೇಳಿದಾಗೆಲ್ಲ ಪಾಪ ಅವಳು ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇರ್ತಾ ಇದ್ಲು. ಇವತ್ತು ಬಾ ಅಂತ ಹೇಳ್ದೆ. ನಿಮ್ಮ ಮಾವ ಬರ್ತಿದಾರಲ್ವಾ, ಬರ್ತೀನಿ ಅಂತ ಬಂದ್ಲು ಅವಳು. ಜಾಸ್ತಿ ಮೀಟ್ ಮಾಡಿಲ್ಲ ಮಾವನ್ನ, ಇಲ್ಲೇ ಮೀಟ್ ಮಾಡ್ತಿರೋದು ಬಹುಶಃ ಒಂದು 2-3 ಸಲ ಮೀಟ್ ಮಾಡಿರ್ಬೋದು. ನಾನು ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ನಿಂತು ಮಾವ ಅಂತ ಅಡ್ರೆಸ್ ಮಾಡ್ತಿರೋದು. ನಾನು ಚಿಕ್ಕ ವಯಸ್ಸದ್ವಿ ಕರೆಸ್ಬೇಕು, ಒಂದು ಮಾತು ಕೇಳೋಣ ಅಂತ. ನಾನು ಒಂದು ವಾರ ಯೋಚನೆ ಮಾಡ್ತಾನೆ ಇದ್ದೆ, ಹೆಂಗ್ ಇನ್ವೈಟ್ ಮಾಡೋದು, ಕರಿಬೋದಾ ಬೇಡವಾ ಅಂತ. ಸೊ ಕೊನೆಗೆ ಡಿಸೈಡ್ ಮಾಡಿದೆ. ಫೋನ್ ಮಾಡಿ ಒಂದೇ ಫೋನ್ ಕಾಲ್, ಒಂದೇ ರಿಂಗಿಗೆ ಫೋನ್ ಎತ್ತಿದ್ದು ಕೂಡ, ಬಾರೋ ಮನೇಲಿದ್ದೀನಿ ಅಂತ ಕರೆದ್ರು. ಮನೆಗೆ ಹೋದೆ, ಜಾಸ್ತಿ ಮಾತೇ ಆಡ್ಲಿಲ್ಲ. ಏನೋ ಸಿದ್ಲಿಂಗೋ ಏನೋ ಅಂದ್ರು. ಹೌದು, ಈ ತರ ಒಪ್ಕೊಂಡ್ರೆ 9ನೇ ತಾರೀಕು ಒಂದು ಪ್ರೀ ರಿಲೀಸ್ ಈವೆಂಟ್ ಇಟ್ಕೊಂಡಿದೀವಿ, ಬರ್ಬೇಕು ಅಂತ ಹೇಳಿ. ಬರ್ತೀನಿ ಹೋಗೋ. ಅವರು ಸಿಟಿ ಲೈಟ್ಸ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಸೊ ಹಂಗಾಗಿ ಒಂದು 10 ನಿಮಿಷ ಮಾತಾಡ್ಬಿಟ್ಟು ಬಂದೆ. ಆಮೇಲೆ ಡೈರೆಕ್ಟರ್ಗೆ ಫೋನ್ ಮಾಡಿದೆ, ಸರ್ ಫಿಕ್ಸ್ ಮಾಡ್ಕೊಳ್ಳಿ, ಬರ್ತಾರಂತೆ 100% ಅಂತ ಹೇಳಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಬಂದಿದ್ದು ತುಂಬಾ ಖುಷಿ ಆಯ್ತು. ನಾಳೆ ಸಿಟಿ ಲೈಟ್ ಸಿನಿಮಾ ಮುಹೂರ್ತ, ಆಲ್ ದ ಬೆಸ್ಟ್ ಅದಕ್ಕೂ. ಬರ್ತೀನಿ ಬರ್ತೀನಿ. ಅಂಡ್ ಅನೂಪ್ ಸರ್ ಎಲ್ಲೋದ್ರು? ಅನೂಪ್ ಅಲ್ಲಿದಾರ? ಓಕೆ. ನಾನು ಅನೂಪ್ ಅವರು ಮತ್ತೆ ಅರ್ಸು 3 ಜನ ಸೇರಿ ಮಾಡಿರೋ ಸಾಂಗ್ಗಳು ಎಲ್ಲಾದೂ ಆಲ್ಮೋಸ್ಟ್ ಎಲ್ಲ ಸಾಂಗು ಹಿಟ್ಟನೆ. ಸೊ 3 ಜನದ್ದು ಒಂದು ಕಾಂಬಿನೇಷನ್ ಸಖತ್ ವರ್ಕ್ ಆಗುತ್ತೆ. ಸೊ ಇಲ್ಲೂ ಕೂಡ ವರ್ಕ್ ಆಗಿದೆ. ನಾಗಾರ್ಜುನ್ ಶರ್ಮಾ, ಐ ಲವ್ ಯು. ನಾನು ಫೋನ್ ಮಾಡೋ ಒಂದು 2-3 ಸಲ ಹಿಂಸೆ ಕೊಟ್ಟಿದ್ದೆ ಅವ್ರಿಗೆ. ಈ ಸಾಂಗ್ ಕೇಳಿದಾಗ ನಾರ್ಮಲ್ ಆಗಿ ಐತೆ, ಫೋನ್ ಮಾಡಿದೆ, ವಿಶ್ ಮಾಡಿದೆ. ಬಟ್ ಅವ್ರ ನಮ್ಮ ಮಾವನ್ ಸಾಂಗ್ ಎಲ್ಲ ಕೇಳಿದಾಗ ನಮ್ಮ ಮಾವಗ್ ಮೆಸೇಜ್ ಮಾಡ್ಬಿಡ್ತೀನಿ ಕೆಲವು ಟೈಮಲ್ಲಿ, ಫೋನ್ ಮಾಡಲ್ಲ. ಸೊ ನಾಗಾರ್ಜುನಗ್ ಫೋನ್ ಮಾಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಅಂಡ್ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡೋದಾಗ್ಲೂ ಕೂಡ ಸಖತ್ ಮಾತಾಡಿದೆ ಅವ್ರಿಗೆ ಸಾಂಗ್ ಬಗ್ಗೆ. ಥ್ಯಾಂಕ್ ಯು.